Hello friends, welcome back to Miss Kurushekar. Today in this video we shall continue the topic parts of a sentence, that is in part 2. So ಈ part 2 ವಿಡಿಯೋದಲ್ಲಿ ನಾವು parts of a sentence ಅನ್ನು ಕಂಟಿನ್ಯೂ ಮಾಡೋಣ. In the part first we discussed subject and predicate of a sentence. Part 1 ರಲ್ಲಿ ನಾವು subject and predicate ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಸೆಂಟೆನ್ಸ್ ಅಲ್ಲಿ ಮತ್ತೆ ಏನೆಲ್ಲ ಪಾರ್ಟ್ಸ್ ಬರುತ್ತೆ ಅಂತ ಡಿಸ್ಕಸ್ ಮಾಡೋಣ. We shall discuss other parts of a sentence in detail. Come to objects of a sentence. See, in objects there are two kinds, direct object and indirect object. So I will come to the indirect object later on. So let us discuss what is direct object. See here, the noun or pronoun that receives the action of the verb directly is called direct object. ಅಂದರೆ ನಾಮಪದ ಇರ್ಬೋದು ಅಥವಾ ಸರ್ವನಾಮ ಇರ್ಬೋದು, ದಟ್ ಮೇ ಬಿ ನೌನ್ ಆರ್ ಪ್ರನೌನ್ ದಟ್ ರಿಸೀವ್ಸ್ ದ ಆಕ್ಷನ್ ಆಫ್ ದ ವರ್ಬ್ ಡೈರೆಕ್ಟ್ಲಿ. ಅಂದರೆ ಕ್ರಿಯಾಪದದಿಂದ ನೇರವಾಗಿ ಆಕ್ಷನ್ ಅನ್ನ ಕ್ರಿಯೆಯನ್ನ ರಿಸೀವ್ ಮಾಡ್ಕೊಂಡ್ರೆ ದಟ್ ಬಿಕಮ್ಸ್ ಡೈರೆಕ್ಟ್ ಆಬ್ಜೆಕ್ಟ್. ಓಕೆ, ದೇರ್ ಆರ್ ಟೂ ಕೈಂಡ್ಸ್ ಆಫ್ ಆಬ್ಜೆಕ್ಟ್ ಹಿಯರ್, ಡೈರೆಕ್ಟ್ ಆಬ್ಜೆಕ್ಟ್ ಅಂಡ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಸೊ ನಾನು ಎಕ್ಸಾಂಪಲ್ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸಿ ಹಿಯರ್, she reads a book. So in this sentence, read is verb. ಇದೇನದು? ಕ್ರಿಯಾಪದ, verb. A book. She reads a book. ಅಂದರೆ ಇಲ್ಲಿ book ಅನ್ನೋದು direct object. It means the book is receiving the action from the verb reads. ಅಂದ್ರೆ ಇಲ್ಲಿ ಕ್ರಿಯಾಪದ ಯಾವ್ದಪ್ಪ ಅಂತಂದ್ರೆ read. ಇದರಿಂದ ಆಕ್ಷನ್, ಒಂದು ಕ್ರಿಯೆ ಡೈರೆಕ್ಟ್ ಆಗಿ ಬುಕ್ಕಿಗೆ ರಿಸೀವ್ ಆಗುತ್ತೆ. ಅಂದರೆ ಬುಕ್ ಆಬ್ಜೆಕ್ಟ್ ಹಿಯರ್, ಅಂದರೆ ಸಿ ಸಬ್ಜೆಕ್ಟ್, ರೀಡ್ ವರ್ಬ್, ಅ ಬುಕ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಸೊ ದಿಸ್ ಬಿಕಮ್ಸ್ ಡೈರೆಕ್ಟ್ ಆಬ್ಜೆಕ್ಟ್. ಯಾಕಂದರೆ ಈ ಬುಕ್ ಅನ್ನೋದು ಆಕ್ಷನ್ ಅನ್ನ ಡೈರೆಕ್ಟ್ ಆಗಿ ರಿಸೀವ್ ಮಾಡ್ಕೊಳ್ಳುತ್ತೆ. ಇಲ್ಲಿಂದ ವರ್ಬ್ ಇಂದ. ಸೊ ಹಿಯರ್ ರೀಡ್ಸ್ ಈಸ್ ಅ ವರ್ಬ್, ದ ಬುಕ್ ಆಬ್ಜೆಕ್ಟ್ ಈಸ್ ರಿಸೀವಿಂಗ್ ದ ಆಕ್ಷನ್ ಡೈರೆಕ್ಟ್ಲಿ ಫ್ರಮ್ ದ ವರ್ಬ್ ರೀಡ್ಸ್. ಹಾಗಾಗಿ ಹಿಯರ್ a book becomes direct object. See the another example, they built a house. ಇಲ್ಲಿ again built is verb. So ಇಲ್ಲಿ ಕಟ್ಟೋದು ಒಂದು ಕ್ರಿಯಾಪದ. they built a house. ಅವರು ಒಂದು ಮನೆಯನ್ನ ಕಟ್ಟಿದರು ಅಂತ. So here verb is built, a house ಅನ್ನೋದು ಒಂದು object. That becomes what? they subject, built verb, a house ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಹೌಸ್ ಏನ್ ಮಾಡ್ತಾ ಇದೆ? ಆಕ್ಷನ್ ಅನ್ನ ಡೈರೆಕ್ಟ್ ಆಗಿ ವರ್ಬ್ ಇಂದ ರಿಸೀವ್ ಮಾಡ್ಕೊಂತ ಇದೆ. ಸೊ ದ ಆಕ್ಷನ್ ಈಸ್ ಪಾಸಿಂಗ್ ಫ್ರಮ್ ದ ವರ್ಬ್ ಟು ದ ಆಬ್ಜೆಕ್ಟ್. ಸೊ ಕ್ರಿಯೆ ವರ್ಬ್ ಇಂದ ಆಬ್ಜೆಕ್ಟ್ ಗೆ ಡೈರೆಕ್ಟ್ ಆಗಿ ಪಾಸ್ ಆಗ್ತಾ ಇದೆ. ಆಬ್ಜೆಕ್ಟ್ ಎ ಹೌಸ್ ಬಿಕಮ್ಸ್ ಡೈರೆಕ್ಟ್ ಆಬ್ಜೆಕ್ಟ್. ಫ್ರೆಂಡ್ಸ್, ಬಿಫೋರ್ ಕಂಟಿನ್ಯೂ ದ ವಿಡಿಯೋ, ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಆಲ್ಸೋ ಲೈಕ್ ಮೈ ವಿಡಿಯೋಸ್. ಲೈಕ್ ಮಾಡಿದ್ರಲ್ಲ, ಲೆಟ್ ಅಸ್ ಕಂಟಿನ್ಯೂ ದ ವಿಡಿಯೋ. ಸೊ ನಾವು ಬರೀ ಸೆಂಟೆನ್ಸ್ ಅನ್ನ ಕೇಳಿದ್ವಿ, ಬಟ್ ಯಾವ್ಯಾವ ಪಾರ್ಟ್ಸ್ ಇರುತ್ತೆ ಸೆಂಟೆನ್ಸ್ ಅಲ್ಲಿ ಅಂತ ತಿಳ್ಕೊಳ್ಳಿಕ್ಕೆ ಈ ವಿಡಿಯೋ ತುಂಬಾ ಸಹಾಯ ಆಗುತ್ತೆ. ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ ಅಪ್ ಟು ದ ಎಂಡ್. ಕಮ್ ಟು ದ ಇಂಡೈರೆಕ್ಟ್ ಆಬ್ಜೆಕ್ಟ್. ಸೊ ವಿ ಡಿಸ್ಕಸ್ಡ್ ವಾಟ್ ಈಸ್ ಡೈರೆಕ್ಟ್ ಆಬ್ಜೆಕ್ಟ್. ದೆನ್ ವಾಟ್ ಈಸ್ ಇಂಡೈರೆಕ್ಟ್ ಆಬ್ಜೆಕ್ಟ್? ಇಂಡೈರೆಕ್ಟ್ ಆಬ್ಜೆಕ್ಟ್ ಈಸ್ ಎ ನೌನ್ ಆರ್ ಪ್ರನೌನ್ ದಟ್ ಇಂಡೈರೆಕ್ಟ್ಲಿ ರಿಸೀವ್ಸ್ ದ ಆಕ್ಷನ್ ಆಫ್ ದ ವರ್ಬ್. ಅಂದ್ರೆ ಒಂದು ಸೆಂಟೆನ್ಸ್ ಅಲ್ಲಿ ಅದು ನೌನ್ ಆಗಿರ್ಬೋದು ಅಥವಾ ಪ್ರನೌನ್ ಆಗಿರ್ಬೋದು, ಅದು ಆಕ್ಷನ್ ಅನ್ನ, ವರ್ಬಿನ ಆಕ್ಷನ್ ಅನ್ನ, ಕ್ರಿಯಾಪದದ ಕ್ರಿಯೆಯನ್ನ ಇಂಡೈರೆಕ್ಟ್ ಆಗಿ ರಿಸೀವ್ ಮಾಡ್ಕೊಳ್ಳುತ್ತೆ. ಆಬ್ಜೆಕ್ಟ್ ನೌನ್ ಅಥವಾ ಪ್ರನೌನ್ ಆಗಿರುತ್ತೆ. ಅದೇನ್ ಮಾಡುತ್ತೆ? ಇಂಡೈರೆಕ್ಟ್ಲಿ ರಿಸೀವ್ಸ್ ದ ಆಕ್ಷನ್ ಆಫ್ ದ ವರ್ಬ್. ಅಂದ್ರೆ ಕ್ರಿಯಾಪದದಿಂದ ಆಕ್ಷನ್ ಅನ್ನ, ಒಂದು ಕ್ರಿಯೆಯನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ದಟ್ ಬಿಕಮ್ಸ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಸಿ ಹಿಯರ್, ಹಿ ಗೇವ್ ಹಿಮ್ ಅ ಗಿಫ್ಟ್. ನೋಡಿ, ಹಿ ಸಬ್ಜೆಕ್ಟ್ ಆಯ್ತು, ಗೇವ್ ಅನ್ನೋದು ವರ್ಬ್, ಹಿಮ್ ಎ ಗಿಫ್ಟ್ ಅನ್ನೋದು ಆಬ್ಜೆಕ್ಟ್ ಪಾರ್ಟ್ ಅಲ್ಲಿ ಬರುತ್ತೆ. ಬಟ್ ಇದು ಗಿಫ್ಟ್ ಅನ್ನೋದು ಡೈರೆಕ್ಟ್ ಆಬ್ಜೆಕ್ಟ್ ಆದ್ರೆ ಹಿಮ್ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಯಾಕೆಂದ್ರೆ ಇದು ಇಂಡೈರೆಕ್ಟ್ ಆಗಿ ಅದು ಆಕ್ಷನ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಗಿಫ್ಟ್ ಬಿಕಮ್ಸ್ ಡೈರೆಕ್ಟ್ ಆಬ್ಜೆಕ್ಟ್. ಸಿ, ಹಿ ಸಬ್ಜೆಕ್ಟ್, ಗೇವ್ ವರ್ಬ್, ಗಿಫ್ಟ್ ಈಸ್ ಡೈರೆಕ್ಟ್ ಆಬ್ಜೆಕ್ಟ್ ಅಂಡ್ ಹಿಮ್ ಅನ್ನೋದನ್ನು ಕೂಡ ನಾವು ಸೇರಿಸಿದ್ದೀವಿ. ದಟ್ ಬಿಕಮ್ಸ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಅಂದ್ರೆ ಕ್ರಿಯೆಯಿಂದ ಒಂದು ಆಕ್ಷನ್ ಅನ್ನ, ಸೊ ಹಿಮ್ ಅಂದ್ರೆ ಇಲ್ಲಿ ಅದು ಪ್ರನೌನ್, ಸರ್ವನಾಮ. ಇದು ಸರ್ವನಾಮ ಆಗಿರ್ಬೋದು ಅಥವಾ ನೌನ್ ಆಗಿರ್ಬೋದು.
ಇಟ್ ಮೇ ಬಿ ನೌನ್ ಆರ್ ಪ್ರನೌನ್, ಬಟ್ ಇಲ್ಲಿ ಏನಾಗಿದೆ ಅದು ಪ್ರನೌನ್ ಆಗಿದೆ. ಹಾಗಾಗಿ ಅದು ಏನು ಮಾಡ್ತಿದೆ, ಕೇವ್ ಅನ್ನುವ ಒಂದು ಕ್ರಿಯಾಪದದಿಂದ ಆಕ್ಷನ್ ಅನ್ನ ಇಂಡೈರೆಕ್ಟ್ ಆಗಿ ಅದು ರಿಸೀವ್ ಮಾಡ್ಕೊಳ್ತಾ ಇದೆ. ಸೊ ಡೈರೆಕ್ಟ್ ರಿಸೀವ್ ಮಾಡ್ಕೊಳ್ತದೆ ಯಾವುದು, ಗಿಫ್ಟ್. ಸೊ ಗಿಫ್ಟ್ ಅನ್ನೋದು ಡೈರೆಕ್ಟ್ ಆಬ್ಜೆಕ್ಟ್, ಹಿಮ್ ಬಿಕಮ್ಸ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್, ವಿ ಸೆಂಟ್ ಅವರ್ ಫ್ರೆಂಡ್ ಎ ಲೆಟರ್. ಇಲ್ಲಿ ನೋಡಿ, ವಿ ಸೆಂಟ್, ವಿ ಸಬ್ಜೆಕ್ಟ್ ಆಗುತ್ತೆ, ಸೆಂಟ್ ವರ್ಬ್ ಆಗುತ್ತೆ, ಎ ಲೆಟರ್, ಎ ಲೆಟರ್ ಬಿಕಮ್ಸ್ ಡೈರೆಕ್ಟ್ ಆಬ್ಜೆಕ್ಟ್ ಹಿಯರ್, ಅವರ್ ಫ್ರೆಂಡ್ ಬಿಕಮ್ಸ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಇಲ್ಲಿ ಅವರ್ ಫ್ರೆಂಡ್ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ, ಬಟ್ ದಿಸ್ ಇಸ್ ಡೈರೆಕ್ಟ್ ಆಬ್ಜೆಕ್ಟ್. ಅವರ್ ಫ್ರೆಂಡ್ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್. ಕಮ್ ಟು ದ ಅನದರ್ ಪಾರ್ಟ್ ಆಫ್ ಸೆಂಟೆನ್ಸ್, ದಟ್ ಈಸ್ ಕಾಂಪ್ಲಿಮೆಂಟ್. ವಾಟ್ ಈಸ್ ಕಾಂಪ್ಲಿಮೆಂಟ್? ಇಟ್ ಕಂಪ್ಲೀಟ್ಸ್ ದ ಮೀನಿಂಗ್ ಆಫ್ ದ ಸಬ್ಜೆಕ್ಟ್ ಆರ್ ಆಬ್ಜೆಕ್ಟ್. ಒಂದು ವಾಕ್ಯದ ಕರ್ತೃಪದ ಇರಲಿ ಅಥವಾ ಕರ್ಮಪದ ಇರಲಿ, ಅಥವಾ ಆಬ್ಜೆಕ್ಟ್ ಇರಲಿ ಅಥವಾ ಸಬ್ಜೆಕ್ಟ್ ಇರಲಿ, ಅದರ ಮೀನಿಂಗ್ ಅನ್ನ ಕಂಪ್ಲೀಟ್ ಮಾಡೋದೇ ಕಾಂಪ್ಲಿಮೆಂಟ್. ಸೊ ಇಟ್ ಕಂಪ್ಲೀಟ್ಸ್ ದ ಮೀನಿಂಗ್ ಆಫ್ ದ ಸಬ್ಜೆಕ್ಟ್ ಆರ್ ಆಬ್ಜೆಕ್ಟ್. Again we divide complement into two parts, that is subject complement and object complement. I will come to the object complement later on. Subject complement ಅಂದ್ರೇನು? Subject complement describes the subject. ಅದು ಕರ್ತೃಪದವನ್ನ ಡಿಸ್ಕ್ರೈಬ್ ಮಾಡುತ್ತೆ. ಡಿಸ್ಕ್ರೈಬ್ ಮೀನ್ಸ್ ಆಡಿಂಗ್ ಸಮಥಿಂಗ್ ಮೋರ್ ಅಥವಾ ಆಡಿಂಗ್ ಸಮ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಸೊ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಸಬ್ಜೆಕ್ಟಿಗೆ ನಾವು ಆಡ್ ಮಾಡಿದ್ರೆ ದಟ್ ಬಿಕಮ್ಸ್ ಅ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ಸಿ ಹಿಯರ್, ದ ವಿನ್ನರ್ ಈಸ್ ಸಿ ಅಂದ್ರೆ ಗೆದ್ದವಳು ಯಾರು? ಅವಳು. ಸಿ ಹಿಯರ್, ಸಿ ಡಿಸ್ಕ್ರೈಬ್ಸ್ ದ ಸಬ್ಜೆಕ್ಟ್. ವಿನ್ನರ್ ಯಾರಲ್ಲಿ? ಸಬ್ಜೆಕ್ಟ್ ಯಾವ್ದಲ್ಲಿ? ದ ವಿನ್ನರ್. ದ ವಿನ್ನರ್ ಈಸ್ ಸಿ ಅಂದ್ರೆ ಇಟ್ ಮೀನ್ಸ್ ವಿ ಆರ್ ಆಡಿಂಗ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಯಾವುದಕ್ಕೆ? ಆ ವಿನ್ನರ್ಗೆ ನಾವು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಡ್ ಮಾಡಿ ನಾವು ಅದನ್ನ ಡಿಸ್ಕ್ರೈಬ್ ಮಾಡ್ತಿದ್ದೀವಿ. By adding C, we are describing the subject. So here the subject is the winner. C describes the subject, the winner. The cake smells delicious. So in this example, the cake is subject here, smells is verb, delicious ಅನ್ನೋದೇನಾಗುತ್ತೆ? ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಆಗುತ್ತೆ. The cake is delicious ಅಂದ್ರೆ ಕೇಕ್ ಎಂತದ್ದು? ಡೆಲಿಸಿಯಸ್ ಕೇಕ್ ಅಂದ್ರೆ ತುಂಬಾ ಟೇಸ್ಟ್ಫುಲ್ ಅಂತ ಅರ್ಥ. ಸೊ ಬರೀ ಕೇಕ್ ಅಲ್ಲ, ಅದು ಡೆಲಿಸಿಯಸ್ ಕೇಕ್ ಅಂತ ಅರ್ಥ. ಡಿಸ್ಕ್ರೈಬಿಂಗ್ ದ ಸಬ್ಜೆಕ್ಟ್ ದ ಕೇಕ್ ಬೈ ಆಡಿಂಗ್ ಎಕ್ಸ್ಟ್ರಾ ವರ್ಡ್ ಡೆಲಿಸಿಯಸ್. ದಟ್ಸ್ ವೈ ದ ವರ್ಡ್ ಡೆಲಿಸಿಯಸ್ ಬಿಕಮ್ಸ್ ವಾಟ್? ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ಸೊ ಐ ಥಿಂಕ್ ಅರ್ಥ ಆಗಿದೆ ಅನ್ಕೊಂಡಿದ್ದೇನೆ. ವಿ ಡಿಸ್ಕಸ್ಡ್ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ನಾವು ಕಮ್ ಟು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್. ವಾಟ್ ಇಸ್ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್? ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಡಿಸ್ಕ್ರೈಬ್ಸ್ ದ ಆಬ್ಜೆಕ್ಟ್. ಆಬ್ಜೆಕ್ಟಿಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಡ್ ಮಾಡೋದೇ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್. ಅಂದ್ರೆ ಡಿಸ್ಕ್ರೈಬ್ ಮೀನ್ಸ್ ಆಡಿಂಗ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್, ಆಡಿಂಗ್ ಎಕ್ಸ್ಟ್ರಾ ವರ್ಡ್ಸ್ ಟು ದ ಆಬ್ಜೆಕ್ಟ್ ಈಸ್ ಕಾಲ್ಡ್ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಸಿ ಹಿಯರ್, ದೇ ಎಲೆಕ್ಟೆಡ್ ಹಿಮ್ ಪ್ರೆಸಿಡೆಂಟ್. ಇಲ್ಲಿ ನೋಡಿ, ದೇ ಸಬ್ಜೆಕ್ಟ್ ಆಗುತ್ತೆ, ಎಲೆಕ್ಟೆಡ್ ವರ್ಬ್, ಹಿಮ್ ಈಸ್ ದ ಆಬ್ಜೆಕ್ಟ್. ಆ ಆಬ್ಜೆಕ್ಟ್ ನಾವೇನ್ ಮಾಡಿದೀವಿ? ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಹಾಕಿದ್ವಿ. ಸೊ ಈ ಪ್ರೆಸಿಡೆಂಟ್ ಅನ್ನೋದು ಡಿಸ್ಕ್ರೈಬಿಂಗ್ ಆಫ್ ದ ಆಬ್ಜೆಕ್ಟ್ ಹಿಮ್. ಸೊ ಆಬ್ಜೆಕ್ಟ್ ಹಿಮ್ ಅನ್ನ ನಾವೇನ್ ಮಾಡಿದೀವಿ? ಇಲ್ಲಿ ಡಿಸ್ಕ್ರೈಬ್ ಮಾಡಿದೀವಿ. ಅಂದ್ರೆ ಆ ಹಿಮ್ಮಿಗೆ ನಾವು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಆಡ್ ಮಾಡಿದೀವಿ. ದಟ್ ಇಸ್ ವಾಟ್ ಪ್ರೆಸಿಡೆಂಟ್. ಸೊ ಹಿಯರ್ ಪ್ರೆಸಿಡೆಂಟ್ ಬಿಕಮ್ಸ್ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್. ಸಿ ದಿಸ್ ಎಕ್ಸಾಂಪಲ್, ಸಿ ಪೇಂಟೆಡ್ ದ ವಾಲ್ ರೆಡ್. ನೋಡಿ, ಸಿ ಅನ್ನೋದಲ್ಲಿ ಸಬ್ಜೆಕ್ಟ್ ಆಗುತ್ತೆ, ಪೇಂಟೆಡ್ ಆಲ್ರೆಡಿ ಐ ಟೋಲ್ಡ್ ಯು ವರ್ಬ್ ಆಗುತ್ತೆ, ಕ್ರಿಯಾಪದ. ದ ವಾಲ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಯಾವ ಬಣ್ಣವನ್ನು ಹೊಡೆದಳು ಅವಳು? ವಾಲಿಗೆ ರೆಡ್ ಕಲರ್ ಅನ್ನ ಪೇಂಟ್ ಮಾಡಿದ್ಲು. ಅಂದ್ರೆ ಇಲ್ಲಿ ಸಿ ಪೇಂಟೆಡ್ ದ ವಾಲ್. ಸೊ ಇಲ್ಲಿ ವಾಲ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಆ ವಾಲಿಗೆ ಅಥವಾ ಆಬ್ಜೆಕ್ಟಿಗೆ ನಾವು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಆಡ್ ಮಾಡಿದ್ವಿ. ದಟ್ ಇಸ್ ವಾಟ್ ರೆಡ್. ರೆಡ್ ಅನ್ನೋ ಒಂದು ಕಲರ್ ಅನ್ನ ನಾವು ಸೇರಿಸಿದ್ದಕ್ಕೆ ಅದೇನಾಯ್ತು? ಈಗ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಆಯ್ತು. ಸೊ ಆ ರೆಡ್ ಕಲರ್ ಅನ್ನ ನಾವು ಏನ್ ಮಾಡ್ತೀವಿ? ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಥವಾ ಡಿಸ್ಕ್ರೈಬಿಂಗ್ ದ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಈ ರೆಡ್ ಅನ್ನೋದು ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಈ ಆಬ್ಜೆಕ್ಟ್ ವಾಲಿಗೆ ಆಡ್ ಮಾಡಿದ್ವಿ. ಸೊ ದಟ್ ಹ್ಯಾಸ್ ಬಿಕಮ್ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್. ಸೊ ಫ್ರೆಂಡ್ಸ್, ಇದುವರೆಗೂ ನಾನು ಪಾರ್ಟ್ 2 ಅಲ್ಲಿ ಸೆಂಟೆನ್ಸ್ ಬೇರೆ ಬೇರೆ ಪಾರ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಐ ಥಿಂಕ್ ದಿಸ್ ವಿಡಿಯೋ ಇಸ್ ವೆರಿ ಯೂಸ್ಫುಲ್ ಟು ಯು. ಇವತ್ತಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡೋಣ. ಪಾರ್ಟ್ಸ್ ಆಫ್ ಎ ಸೆಂಟೆನ್ಸ್ ತುಂಬ ಎಲಾಬೊರೇಟ್ ಆಗಿರೋದ್ರಿಂದ 3 ಪಾರ್ಟ್ಸ್ ಅನ್ನ ಮಾಡಿದ್ದೇನೆ. ಸೊ ಪಾರ್ಟ್ ಫಸ್ಟ್ ಅಂಡ್ ಪಾರ್ಟ್ ಸೆಕೆಂಡ್ ಮುಗಿತು. ಸೊ ಪಾರ್ಟ್ 3 ಅಲ್ಲಿ ನಾನು
ಪಾರ್ಟ್ಸ್ ಆಫ್ ಎ ಸೆಂಟೆನ್ಸ್ ಬಗ್ಗೆ ಕನ್ಕ್ಲೂಷನ್ ಮಾಡ್ತಾ ಇದ್ದಾನೆ. ಸೊ ಅಲ್ಲಿಗೆ ಪಾರ್ಟ್ಸ್ ಆಫ್ ಎ ಸೆಂಟೆನ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.